ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವಾಗಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ. ಆಚೆ ಕಡೆ ಓಡಾಡೋದಕ್ಕೆ ತುಂಬಾ ಕಷ್ಟ ಅಂಡ್ ತುಂಬಾ ಗಾಳಿ ಬೀಸ್ತಾ ಇದೆ. ನಾನು ಅಷ್ಟೇ ನಿನ್ನೆ ವರ್ಕ್ ಇತ್ತು ಅಂತ ಎಲ್ಲ ಮುಗಿಸ್ಕೊಂಡು ಬಂದೆ. ಅಂಡ್ ಇವತ್ತು ಒಂದು ಫಾಸ್ಟ್ ಆಗಿ ಹೇರ್ ಗ್ರೋತ್ ಆಗೋದಕ್ಕೆ ಒಂದು ಸಿಂಪಲ್ ಆಗಿರೋಂತಹ ಒಂದು ಹೇರ್ ಆಯಿಲ್ ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನಿಮ್ಗೆ. ಇದಕ್ಕೆ ತುಂಬಾ ಇಂಗ್ರೀಡಿಯೆಂಟ್ಸ್ ಗಳು ಬೇಕಾಗಲ್ಲ ಅಂಡ್ ತುಂಬಾ ಟೈಮು ಬೇಡ. ಅಂಡ್ ಈ ಒಂದು ಹೇರ್ ಆಯಿಲ್ ನ ಬಳಸೋದ್ರಿಂದ ತುಂಬಾ ಬೇಗ ಫಾಸ್ಟ್ ಆಗಿ ನಿಮ್ಗೆ ಹೇರ್ ಗ್ರೋತ್ ಆಗುತ್ತೆ. ಇದನ್ನ ವೀಕ್ಲಿ 2 ಟೈಮ್ಸ್ ಅಷ್ಟೇ ಯೂಸ್ ಮಾಡ್ಬೇಕು, ಜಾಸ್ತಿ ಯೂಸ್ ಮಾಡೋ ಹಾಗಿಲ್ಲ. ಅಂಡ್ ಇದಕ್ಕೆ ಬಂದ್ಬಿಟ್ಟು ಒಂದು 2 to 3 ಇಂಗ್ರೀಡಿಯೆಂಟ್ಸ್ ಅಷ್ಟೇನೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ಯಾರು ಸ್ಕಿಪ್ ಮಾಡ್ಬೇಡಿ. ಫುಲ್ ಡೀಟೇಲ್ ಆಗಿ ವಿಡಿಯೋನ ತಿಳಿಸ್ಕೊಡ್ತೀನಿ. ತುಂಬಾ ಬೆಸ್ಟ್ ರಿಸಲ್ಟ್ ಸಹ ಕೊಡುತ್ತೆ. ನಿಮ್ಗೆ ಏನೇ ಏರ್ ಪ್ರಾಬ್ಲಮ್ಸ್ ಇರ್ಲಿ ಅಂಡ್ ಯಾರೆಲ್ಲ ಏರ್ ಗ್ರೋತ್ ಆಗ್ತಿಲ್ಲ, ತುಂಬಾ ಮಂತ್ಸ್ ತಗೊಳುತ್ತೆ ಏರ್ ಗ್ರೋತ್ ಆಗೋದಕ್ಕೆ ಅಂತ ಇರೋರು ಈ ಟಿಪ್ಸ್ ನ ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. 100% ಗ್ಯಾರಂಟಿ ನಾನು ಕೊಡ್ತೀನಿ. ನಾನು ಯೂಸ್ ಮಾಡಿದ್ದೀನಿ ಅಂಡ್ ನಂಗೂ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಾನು ಹೊಸ ವಿಡಿಯೋನ ಯಾವ್ದನ್ನೇ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಬೇಗ ವಿಡಿಯೋದು ನೋಟಿಫಿಕೇಶನ್ ತಲುಪುತ್ತೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡ್ಬೋದು ನನ್ನ ಹೇರ್ ಎಷ್ಟು ಸಾಫ್ಟ್ ಆಗಿದೆ. ಅಂಡ್ ನಂದು ಹೇರ್ ವಾಶ್ ಮಾಡ್ಬಿಟ್ಟು 2 days ಆಗಿದೆ. ಅಂಡ್ ಇವಾಗ್ಲೂ ಅಷ್ಟೇ ಸಾಫ್ಟ್ ಆಗಿದೆ ಅಂಡ್ ಶೈನಿಂಗ್ ಆಗಿದೆ. ಅಂಡ್ ನಂದು ಇತ್ತೀಚೆಗೆ ಹೇರ್ ತುಂಬಾ ಲೆಂತಿ ಬೆಳೆದಿದೆ. ನಾನು ತೋರಿಸ್ತೀನಿ ನಿಮ್ಗೆ ಎಷ್ಟು ಲೆಂತ್ ಆಗಿದೆ ಅಂತ. ಇವಾಗ ತುಂಬಾನೇ ಚಳಿ ಇರೋದ್ರಿಂದ ಸ್ವೆಟರ್ ಎಲ್ಲ ಹಾಕೊಂಡಿದೀನಿ. ನೀವು ನೋಡ್ಬೋದು ನನ್ನ ಹೇರ್ ಎಷ್ಟು ಲೆಂತ್ ಇದೆ ಅಂತ. ಇದಕ್ಕೆ ಕಾರಣ ಬಂದ್ಬಿಟ್ಟು ನಾವು ಯಾವ ರೀತಿ ನಮ್ಮ ಒಂದು ಡಯಟ್ ಅಲ್ಲಿ ಆಗಿರ್ಬೋದು ಅಂಡ್ ಎಕ್ಸ್ಟರ್ನಲ್ ಆಗಿ ನಾವು ಏರ್ ಆಯಿಲ್ ಅಪ್ಲೈ ಮಾಡ್ತೀವಿ, ಹೇರ್ ವಾಶ್ ಮಾಡೋವಂಥದ್ದು, ಅದೆಲ್ಲದನ್ನು ಇನ್ಸೆಟ್ ಆಗಿರುತ್ತೆ. ಜಸ್ಟ್ ಫಾರ್ ನಾವು ಹೇರ್ ಆಯಿಲ್ ನ ಅಪ್ಲೈ ಮಾಡೋದ್ರಿಂದ ಅಲ್ಲ, ಆಲ್ ಓವರ್ ನಮ್ಮ ಹೇರ್ ಕೇರ್ ರೂಟೀನ್ ಆಗಿರ್ಬೋದು, ನಮ್ಮ ಡಯಟ್ ಲೈಫ್ ಸ್ಟೈಲ್ ಅಲ್ಲೂ ಸಹ ಕೆಲವೊಂದು ಚೇಂಜಸ್ ನ ನಾವು ಮಾಡ್ಕೊಳ್ಬೇಕು. ಅವಾಗ ಅಷ್ಟೇನೆ ನಮ್ಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ. ನೀವು ನೋಡ್ಬೋದು ನನ್ನ ಹೇರ್ ಎಷ್ಟು ಚೆನ್ನಾಗಿದೆ ಅಂತ. ಅಂದ್ರೆ ನೈಟ್ ಅಲ್ಲಿ ನಾನು ಯಾವಾಗ ಒಂದು ಜಡೆ ಹಾಕೊಂಡ್ ಮಲ್ಕೊಳ್ತೀನಿ. ಇವಾಗ ವಿಡಿಯೋ ಮಾಡೋದಕ್ಕೆ ಅಂತ ಜಡೆ ರಿಮೂವ್ ಮಾಡಿದೀನಿ. ಸೊ ಹಂಗಾಗಿ ಬೇವಿ ತರ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಒಂದು ಹೇರ್ ಆಯಿಲ್ ನ ಬಳಸೋದ್ರಿಂದ ನಿಮ್ಗೆ ತುಂಬಾನೇ ಬೇಗ ನಿಮ್ಗೆ ಏರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬಾ ಕ್ವಿಕ್ ಆಗಿ ಏರ್ ಫಾಸ್ಟ್ ಆಗಿ ಗ್ರೋತ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ರು ಏನು ತುಂಬಾ ನಮ್ಗೆ ಹೇರ್ ಫಾಲ್ ಆಗ್ತಾ ಇದೆ ಅಂಡ್ ಶೈನಿಂಗ್ ಇಲ್ಲ, ಹೇರ್ ಗ್ರೋತ್ ಆಗಲ್ಲ, ತುಂಬಾನೇ ಟೈಮ್ ತಗೊಳುತ್ತೆ ಅಂತ ಹೇಳೋರು ಈ ಒಂದು ಆಯಿಲ್ ನ ಮಸ್ಟ್ ಅಂಡ್ ಶುಡ್ ಆಗಿ ಟ್ರೈ ಮಾಡಿ. ಖಂಡಿತವಾಗ್ಲೂ ಬೆಸ್ಟ್ ಸಿಗುತ್ತೆ. ಈ ಒಂದು ಆಯಿಲ್ ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ. ಕೊನೆ ತನಕನೂ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ. ಫಸ್ಟ್ ಆಗಿ ಬಂದ್ಬಿಟ್ಟು ನೀವು ಈ ಒಂದು ಹೇರ್ ಆಯಿಲ್ ನ ಪ್ರಿಪೇರ್ ಮಾಡ್ಕೊಳ್ಳೋದಿಕ್ಕೆ ಪ್ಯೂರ್ ಆಗಿರುವಂತ ಕೋಕೋನಟ್ ಆಯಿಲ್ ತಗೊಬಹುದು. ಪ್ಯೂರ್ ಅಂದ್ರೆ ನೀವು ಮನೆಯಲ್ಲೇ ಗಾಣಕ್ಕೆಲ್ಲ ಹಾಕಿ ತಗೊಳ್ತಾರಲ್ಲ, ಆ ಒಂದು ಕೋಕೋನಟ್ ಆಯಿಲ್ ನ ಯೂಸ್ ಮಾಡ್ಬೋದು. ಅಥವಾ ಪ್ಯಾರಾಚೂಟ್ ಆಗಿರ್ಬೋದು, ಒಂದು ಒಳ್ಳೆ ಗುಡ್ ಬ್ರ್ಯಾಂಡ್ ಕಂಪ್ನಿ ಇದು ಏನಿರುತ್ತೆ ಆ ಆಯಿಲ್ ನ, ಕೋಕೋನಟ್ ಆಯಿಲ್ ನ ಯೂಸ್ ಮಾಡಿ. ನೀವು ಇವಾಗ ಒಂದು 2 tables ಅಂದ್ರೆ ನಾನು ಕಮ್ಮಿ ಕ್ವಾಂಟಿಟಿ ತಿಳಿಸ್ಕೊಡ್ತೀನಿ. ಅಂಡ್ ಈ ಆಯಿಲ್ ನ ನೀವು ಪ್ರಿಪೇರ್ ಮಾಡ್ಕೊಂಡಿದ ತಕ್ಷಣ ಯೂಸ್ ಮಾಡೋ ಹಂಗಿಲ್ಲ, ಅದನ್ನ ಮುಂದೆ ತಿಳಿಸ್ತೀನಿ. ಅದಕ್ಕೆ ನಿಮಗೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇರೋದು. ಫಸ್ಟ್ ನೀವು ಒಂದು 100 ಗ್ರಾಮ್ ಅಷ್ಟು ಕೋಕೋನಟ್, ಲೈಕ್ ಓಕೆ ಗ್ರಾಮ್ ವೈಸ್ ಅಥವಾ ಈ ಟೇಬಲ್ ಸ್ಪೂನ್ ಅಷ್ಟು, ಅದ್ರಲ್ಲಿ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವು ಒಂದು 20 ಟೇಬಲ್ ಸ್ಪೂನ್ ಅಷ್ಟು, ಅಂದ್ರೆ ಅದು ಎಷ್ಟು ಬರುತ್ತೆ ನೀವು ಕ್ವಾಂಟಿಟಿ ನೋಡ್ಕೊ. ಈಗ 1 ಗ್ಲಾಸ್ ಅಷ್ಟು ಕೋಕೋನಟ್ ಆಯಿಲ್ ನ ನೀವು ತಗೊಂಡ್ರೆ ಅದಕ್ಕೆ 1/2 ಗ್ಲಾಸ್ ಅಷ್ಟು ಕ್ಯಾಸ್ಟರ್ ಆಯಿಲ್ ಅಂದ್ರೆ ಹರಳೆಣ್ಣೆನ ತಗೊಬೇಕು. ಇವಾಗ ನೀವು ಒಂದು ಕಪ್ಪಲ್ಲಿ ಒಂದು ಕೋಕೋನಟ್ ಆಯಿಲ್ ನ ಒಂದು ಬೌಲಿಗೆ ಅಥವಾ ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ, ಅದೇ ಒಂದು ಗ್ಲಾಸ್ ಅಲ್ಲಿ ಅಳತೆದು ಏನ್ ತಗೊಂಡಿರ್ತೀರ ಹಾಫ್ ಆಗುವಷ್ಟು, 1 ಕಪ್ ಅಲ್ಲಿ 1/2 ಕಪ್ ಆಗುವಷ್ಟು ಹಣ್ಣನ್ನ ತಗೊಂಡು ಆ ಒಂದು ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡ್ಕೊಬೇಕು. ಅಂಡ್ ಅದ್ರ ಜೊತೆಗೆ ನೀವು ಗಾರ್ಲಿಕ್ ಅಂದ್ರೆ ಬೆಳ್ಳುಳ್ಳಿ, ಏನ್ ನಾವು ಡೈಲಿ ರೂಟೀನ್ ಕಿಚನ್ ಅಲ್ಲಿ ಅಡಿಗೆಗೆಲ್ಲ ಬಳಸ್ತೀವಿ, ಆ ಒಂದು ಗಾರ್ಲಿಕ್ ನ ನೀಟಾಗಿ ಸಿಪ್ಪೆ ತೆಗೆದು ಬಿಡಿಸ್ಬಿಟ್ಟು ಅಂದ್ರೆ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಆ ಒಂದು ಆಯಿಲ್ ಒಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಸೊ ನೀವು ಕೋಕೋನಟ್ ಆಯಿಲ್ ಆಗಿರ್ಬೋದು, ಕ್ಯಾಸ್ಟರ್ ಆಯಿಲ್ ಆಗಿರ್ಬೋದು, ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಹೇರ್ ತುಂಬಾ ಚೆನ್ನಾಗಿರುತ್ತೆ.
ಅಂಡ್ ಕೋಕೋನಟ್ ಆಯಿಲ್ ನಿಂದ ಒಂದು ಒಳ್ಳೆ ಮಾಯಿಶ್ಚರ್ ಸಿಗುತ್ತೆ. ಅಂಡ್ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡೋದ್ರಿಂದ ಅಷ್ಟೇ ತುಂಬಾ ಸಾಫ್ಟ್ ಆಗುವಂತದ್ದು, ಹೇರ್ ತಿಕ್ಕಾಗಿ ಬರೋದಕ್ಕೆ ಹೆಲ್ಪ್ ಆಗುವಂತದ್ದು, ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಹಳೆ ಕಾಲದಲ್ಲೆಲ್ಲ ತುಂಬಾ ಹರಳೆಣ್ಣೆನ ಯೂಸ್ ಮಾಡ್ತಿದ್ದು, ಇತ್ತೀಚಿನ ದಿನಗಳಲ್ಲಿ ಆದಷ್ಟು ಕಮ್ಮಿ ಮಾಡಿದೀವಿ. ಸೊ ಹರಳೆಣ್ಣೆನ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಕಷ್ಟ ಅಲ್ದೇನೆ ನಮ್ಮ ಬಾಡಿ ಟೆಂಪರೇಚರ್ ತುಂಬಾ ಜಾಸ್ತಿ ಇರೋರ್ಗು ಸಹ ನಮ್ಮ ಒಂದು ಏನು ಬಾಡಿ ಟೆಂಪರೇಚರ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ. ಇವಾಗ ತುಂಬಾನೇ ಆಮೇಲೆ ಕೋಲ್ಡ್ ಆಗುತ್ತೆ ಬೇಗ ಅಂತ ಎಲ್ಲ ಅನ್ನೋರು ಹರಳೆಣ್ಣೆನ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ಕೊಳ್ಳಿ ಅಂತ ತಿಳಿಸ್ತೀನಿ. ಬಿಕಾಸ್ ಒಬ್ಬೊಬ್ಬರಿಗೆ ತುಂಬಾ ಕೋಲ್ಡ್ ಬೇಗ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಈ ಒಂದು ಆಯಿಲ್ ನ ನೀವು ಈಗ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ಆ ಗಾರ್ಲಿಕ್ ಅಲ್ಲೂ ಅಷ್ಟೇ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಇನ್ಫೆಕ್ಷನ್ ಆಗುವಂತದ್ದು ಎಲ್ಲಾನು ತಡೆಗಟ್ಟುವಂತಹ ಒಂದು ಏನು ಕಾಂಪೋನೆಂಟ್ಸ್ ನ ಹೊಂದಿದೆ. ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಿಮ್ಗೆ ಹೇರ್ ಗ್ರೋತ್ ಆಗುತ್ತೆ. ಅದನ್ನು ಅಷ್ಟೇನೆ ಒಂದು 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 2-3 ಟೇಬಲ್ ಸ್ಪೂನ್ ಆಗಷ್ಟು ನೀಟಾಗಿ ಸಣ್ಣ ಸಣ್ಣ ಚಾಪ್ ಮಾಡಿ ಹಾಕೊಂಡು ಮಿಕ್ಸ್ ಮಾಡ್ಬೇಕು. ಈ ಎಲ್ಲ ಒಂದು ಮಿಕ್ಸ್ ಮಾಡಿರುವಂತಹ ಒಂದು ಆಯಿಲ್ ಏನ್ ಪ್ರಿಪೇರ್ ಆಗುತ್ತೆ ಅದನ್ನ ನೀಟಾಗಿ ನೀವು ಒಂದು ಟೈಟ್ ಆಗಿ ಕ್ಯಾಪ್ ಹಾಕಿ ಅಂದ್ರೆ ಟೈಟ್ ಕಂಟೈನರ್ ಅಲ್ಲಿ ಲಾಕ್ ಮಾಡಿ ಒಂದು 2 ಡೇಸ್ ಅದು ಚೆನ್ನಾಗಿ ಕಂಬೈನ್ ಆಗೋದಕ್ಕೆ ಬಿಡ್ಬೇಕು. ಅಂದ್ರೆ ಲೈಕ್ ನೀವು ಒಂದ್ ಕಡೆ ತೆಗ್ದಿಟ್ಬೇಕು. ಅದು 2 ಡೇಸ್ ನೀವು ಯೂಸ್ ಮಾಡೋ ಹಂಗಿಲ್ಲ. 2 ಡೇಸ್ ಆದ ನಂತರ ನೀವು ಈ ಒಂದು ಆಯಿಲ್ ಏನ್ ರೆಡಿ ಇರುತ್ತೆ ಅದನ್ನ ನೀಟಾಗಿ ನಿಮ್ಮ ಸ್ಕಾಲ್ಪ್ಗೆಲ್ಲ ಸಪ್ರೇಟ್ ಆಗಿ ತಗೊಂಡ್ಬಿಟ್ಟು ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಕೊಡ್ಕೊಂಡು ನೀವು ಈ ಒಂದು ಆಯಿಲ್ ನ ಓವರ್ ನೈಟ್ ಸಹ ಬಿಟ್ಟು ನಂತರ ಡೇ ಅಲ್ಲಿ ವಾಶ್ ಮಾಡ್ಬೋದು. ಅಥವಾ ನಿಮ್ಗೆ ಕಂಫರ್ಟ್ ಆಗಲ್ಲ ಅಂತಂದ್ರೆ 1 or 2 hours ಬಿಫೋರ್ ಏರ್ ವಾಶ್ ಗಿಂತ ಮುಂಚೆ ನೀವು ಯೂಸ್ ಮಾಡ್ಬೋದು. ತುಂಬಾ ಬೆಸ್ಟ್ ರಿಸಲ್ಟ್ ಫಾಸ್ಟ್ ಆಗಿ ಹೇರ್ ಗ್ರೋತ್ ಆಗೋದಕ್ಕೆ ಬೇಕು ಅಂದ್ರೆ ನೀವು ಓವರ್ ನೈಟ್ ಅಲ್ಲಿ ಯೂಸ್ ಮಾಡಿ. ಅಂಡ್ ಇದನ್ನ ಏನ್ ಬಿಸಿ ಮಾಡಿ ಹಚ್ಕೊಬೇಕು ಉಗುರು ಬೆಚ್ಚಗೆ ಆ ಥರದ್ದೇನಿಲ್ಲ. ಓಕೆ ಸಂಜೆ ಟೈಮ್ ಅಲ್ಲಿ ನಿಮ್ಗೆ ಕೋಲ್ಡ್ ತರ ಅಥವಾ ಫುಲ್ ತಣ್ಣಗ್ ಅನ್ಸುತ್ತೆ ಅಂತ ಅಂತಾರು ಜಸ್ಟ್ ಸ್ವಲ್ಪ ಉಗುರು ಬೆಚ್ಚಗೆ ಆಯಿಲ್ನ ಕಾಯಿಸ್ಕೊಂಡು ಹಚ್ಕೊಳ್ಳಿ. ತುಂಬಾನೇ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಖಂಡಿತವಾಗ್ಲು. ಅಂಡ್ ಇದನ್ನ ವಾರಕ್ಕೆ 2 ಬಾರಿ ಅಷ್ಟೇ ಯೂಸ್ ಮಾಡ್ಬೇಕು, ಜಾಸ್ತಿ ಯೂಸ್ ಮಾಡೋ ಹಂಗಿಲ್ಲ. ಓವರ್ ನೈಟ್ ಯೂಸ್ ಮಾಡ್ತಾ ಬಂದ್ರೆ ನಿಮ್ಗೆ ಅಪ್ ಟು 1-2 months ಹತ್ತತ್ರ ಒಂದು 4-5 times ಯೂಸ್ ಅಲ್ಲೇನೆ ನಿಮ್ಗೆ ಒಂದು ಬೆಸ್ಟ್ ರಿಸಲ್ಟ್ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ. ಈ ಒಂದು ಆಯಿಲ್ ನ 2 ಡೇಸ್ ಸ್ಟೋರ್ ಮಾಡಿ ಇಟ್ಕೊಳ್ಳೇಬೇಕು. ಬಟ್ ಅಂತ ನೀವು ಯೂಸ್ ಮಾಡಂಗಿಲ್ಲ, ಮರಿಬೇಡಿ. ಅಂಡ್ ಈ ಒಂದು ಆಯಿಲ್ ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಜಸ್ಟ್ ಫಾಸ್ಟ್ ಆಗಿ ಹೇರ್ ಗ್ರೋತ್ ಅಲ್ದೇನೆ ಒಂದು ಶೈನಿಂಗ್ ಆಗಿ ಸ್ಮೂತ್ ಆಗಿ ಹೇರ್ ಸಿಲ್ಕಿ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ವಾಶ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್. ನೀವೇ ಖಂಡಿತವಾಗ್ಲೂ ನಂಗೆ ಕಾಮೆಂಟ್ ಅಲ್ಲಿ ನೆಕ್ಸ್ಟ್ ಡೇ ಅಲ್ಲಿ ತಿಳಿಸ್ತೀರಾ. ಯೂಸ್ ಮಾಡಿ ನೋಡಿ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂದ್ರೆ ಈಸಿಯಾಗಿ ನಾವು ಮನೇಲಿ ಪ್ರಿಪೇರ್ ಮಾಡ್ಕೊಳ್ಬಹುದು. ಎಷ್ಟೋ ಸಲ ನಾವು ತುಂಬಾ ಇಂಗ್ರೀಡಿಯೆಂಟ್ಸ್ ತಗೊಂಡು ಆಯಿಲ್ ನ ಕುಕ್ ಮಾಡ್ಕೊಂಡು ಎಲ್ಲ ಸ್ಟೋರ್ ಮಾಡ್ಕೊಂಡು ಬಳಸೋದ್ಕಿಂತ ತುಂಬಾ ಕ್ವಿಕ್ ಆಗಿ ಅಂಡ್ ಫಾಸ್ಟ್ ಆಗಿ ಹೇರ್ ಗ್ರೋತ್ ಆಗುತ್ತೆ. ಸೊ ಟ್ರೈ ಮಾಡ್ಬೋದಲ್ವಾ. ನೀವು ನೋಡ್ಬೋದು ನನ್ನ ಹೇರ್ ಕೂಡ ಎಷ್ಟು ಲೆಂತ್ ಇದೆ ಅಂತ. ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಅಂಡ್ ಡ್ಯಾಂಡ್ರಫ್ ಸಮಸ್ಯೆ ಇದ್ರೆ ಅಂಡ್ ತುಂಬಾನೇ ನಿಮ್ಗೆ ಹೇರ್ ಡ್ರೈ ಅಂತ ಚಾನ್ಸಸ್ ಇದ್ದವ್ರಿಗೆಲ್ಲರಿಗೂ ಸಾಫ್ಟ್ ಆಗಿ ನಿಮ್ಮ ಹೇರ್ ಸಿಲ್ಕಿ ಸ್ಮೂತ್ ಆಗಿ ಕನ್ವರ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ನಿಮ್ಗೆ ಒಂದು 2 months ಅಲ್ಲೇ ರಿಸಲ್ಟ್ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೀವು ಖಂಡಿತವಾಗ್ಲು ಟ್ರೈ ಮಾಡಿ, ರಿಸಲ್ಟ್ ನ ಖಂಡಿತವಾಗ್ಲು ಕಮೆಂಟ್ ಅಲ್ಲಿ ತಿಳಿಸ್ತೀರಾ ಅಂತ ಹೇಳ್ತಾ ಇವತ್ತಿನ ಒಂದು ಹೇರ್ ಆಯಿಲ್ ಫಾಸ್ಟ್ ಆಗಿ ಹೇರ್ ಗೊತ್ತಾಗೋ ಒಂದು ಆಯಿಲ್ ನ ತಿಳಿಸ್ಕೊಟ್ಟಿದೀನಿ. ಯೂಸ್ ಮಾಡ್ತಾ ಬನ್ನಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಏನ್ ಮಾಡ್ತಾ ಇದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತಾ ಹೋಗ್ತೀನಿ. ಅಲ್ಲಿ ತನಕ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಬೇಗ ಹೋಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ಒಂದು ಹೇರ್ ಗ್ರೋತ್ ಫಾಸ್ಟ್ ಆಗೋದಕ್ಕೆ ಅಂದ್ರೆ ಲೈಕ್ ಇಷ್ಟ ಪಡ್ತಾರೆ, ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಉದ್ದ ಕೂದಲು ಅಂದ್ರೆ ಇಷ್ಟ, ತುಂಬಾ ಜನ ಸಫರ್ ಪಡ್ತಿರ್ತಾರೆ. ಸೊ ಅಂತವ್ರಿಗೆ ಯಾರಾದ್ರು ನಿಮ್ಗೆ ಗೊತ್ತಿರೋರ್ಗಿದ್ರೆ ಹೋಗಿ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.